ಹಲೋ ಹಲೋ ಮನೋಜ್ ಅವರಾ? ಹೌದು, ನಾವು ಫೆಡೆಕ್ಸ್ ಇಂದ ಕಾಲ್ ಮಾಡ್ತಾ ಇದೀವಿ. ಹೇಳಿ. ನೀವು ಹಾಂಗ್ಕಾಂಗ್ ಕಳಿಸಿರೋ ಪಾರ್ಸಲ್ ಅಲ್ಲಿ ಡ್ರಗ್ಸ್, ಫೇಕ್ ಪಾಸ್ಪೋರ್ಟ್ ಮತ್ತೆ ಸಿಮ್ ಕಾರ್ಡ್ ಸಿಕ್ಕಿದೆ. ಡ್ರಗ್ಸ್? ನಾನ್ ಯಾವ ಪಾರ್ಸಲ್ ಕಳ್ಸಿಲ್ಲ ರೀ. ಪಾರ್ಸಲ್ ಮೇಲೆ ನಿಮ್ ಮೊಬೈಲ್ ನಂಬರು ಅಡ್ರೆಸ್ಸೇ ಇರೋದು. ರೀ, ಯಾರೋ ಕಳ್ಸಿ ನನ್ನ ಹೆಸರು ಹಾಕಿದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ನೋಡಿ, ನಂಗದೆಲ್ಲ ಗೊತ್ತಿಲ್ಲ. ನಿಮ್ ಕಾಲ್ ನ CBI ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ದಯವಿಟ್ಟು ಹೋಲ್ಡ್ ಮಾಡಿ. CBI? ಹಲೋ ಹಲೋ. ಯಾರಪ್ಪ ಮನೋಜ? ಹೌದು. CBI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲಿ ಹೈಕೋರ್ಟ್ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್ ವಾರೆಂಟಾ? ನಿಮ್ಮ ಆಧಾರ್ ನಂಬರ್ ಹೇಳಿ. 5583-684 ಸರ್. ಪ್ಯಾನ್ ನಂಬರ್ ಸರ್ ಅದು 0325 ಸರ್. ನೀವು ಕೆಲಸ ಮಾಡೋ ಕಂಪ್ನಿ ನೋಡಿ. ನೀವು ಹೇಳಿ ಡೀಟೇಲ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ನೀವು ಈಗಲೇ ಹೊರಟು ಅಂಧೇರಿ ಫಿಸಿಕಲ್ ಅರೆಸ್ಟೇ ಮಾಡಬೇಕು. ಲೋಕಲ್ ಪೊಲೀಸ್ ಹೇಳಿದೀವಿ, ಅವ್ರು ಇನ್ನೇನು ಬರ್ತಾರೆ ಸಹಕರಿಸಿ. ಸರ್ ಪ್ಲೀಸ್, ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಕಳಿಸ್ಬೇಡಿ ಸರ್. ಮರ್ಯಾದೆ ಪ್ರಶ್ನೆ, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅದೆಲ್ಲ ಆಗಲ್ಲಯ್ಯ, ನಮ್ಮ ಕೆಲಸ ನಮಗೆ ಮಾಡಕ್ ಬಿಡು. ಸರ್ ಪ್ಲೀಸ್ ಹೆಲ್ಪ್ ಸರ್. ಆಯ್ತಯ್ಯ, ನೀ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಮನೆಯಲ್ಲಿ ಒಬ್ಬನೇ ಒಂದು ರೂಮಲ್ಲಿರು. ಯಾವ ಕಾಲು ತಗೋಬೇಡ, ಸ್ಕೈಪು ಆಫ್ ಮಾಡಬೇಡ. ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಮನೋಜ್, ಫುಲ್ ಇನ್ವೆಸ್ಟಿಗೇಷನ್ ಆಗಿದೆ. ನೀವು ಇನ್ನೋಸೆಂಟು, ಟ್ರ್ಯಾಪ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಮನಿ ಲಾಂಡ್ರಿಂಗ್ ಇನ್ನೂ ಫೈನಲೈಸ್ ಆಗಿಲ್ಲ. ಒಂದು ಕೆಲಸ ಮಾಡಿ, ನಾನು ಒಂದು ಗೌರ್ಮೆಂಟ್ ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ನಿಮ್ಮ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಮನಿ ಲಾಂಡ್ರಿಂಗ್ ಆಗಿದ್ದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಅಕೌಂಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ನಾನು ಇಷ್ಟು ಸಹಾಯ ಮಾಡಬಲ್ಲೆ ನಿಮಗೆ. ಓಕೆ ಸರ್. ನಿಲ್ಸಿ. ಅಕೌಂಟ್ಗೆ ದುಡ್ಡು ಕಳಿಸಿದ್ರೆ ನಿಮ್ ದುಡ್ಡೆಲ್ಲ ಕಳ್ಕೊಳ್ತೀರಾ. ಏನ್ ಹೇಳ್ತಿದ್ದೀರಾ ಸರ್? ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ನಿಮ್ಮನ್ನ ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನ ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನ VVIP ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ CBI, ED ಅಥವಾ ಮುಂಬೈ ಪೊಲೀಸ್, ಡೆಲ್ಲಿ ಪೊಲೀಸ್ ಅಂತ ಹೇಳಿ, ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಿಮ್ಮನ್ನ ನಂಬಿಸಿ ನಿಮ್ಮ ಒಂದು ಯಾರ ಸಂಪರ್ಕಕ್ಕೂ ನೀವು ಬಾರದೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ, ನಂತರ ನೀವು ಮನಿ ಲಾಂಡ್ರಿಂಗ್ ನಲ್ಲಿ ಅಥವಾ ಡ್ರಗ್ ಸಪ್ಲೈನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ